ನಮಸ್ಕಾರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಈಗ ಟೈಮ್ ಎಷ್ಟಾಗಿದೆ? 7:30. ಸೊ ನಾನು ಎದ್ದು ಸ್ನಾನ ಎಲ್ಲ ಆಯ್ತು ರೀ ನಂದು. ನನ್ನ ಮಗನ ಜೊತೆ ನನ್ನ ಮಗನೂ ಎದ್ದಿರ್ತಾನೆ ಆಫ್ಕೋರ್ಸ್, ಯಾಕಂದ್ರೆ ನಾ ಯಾವಾಗ ಮಲ್ಕೋತಾನೋ ನಾನು ಎದ್ದ ತಕ್ಷಣ ಜೊತೆ ಎದ್ದು ಬಂದಿರ್ತಾನೆ. ಇವತ್ತು ನನ್ನ ದೊಡ್ಡ ಮಗ ರುದ್ರನ್ ಸ್ಕೂಲೊಳಗೆ PTM ಅದ. ಅವರು ಒಂದು ಪರ್ಟಿಕ್ಯುಲರ್ ಟೈಮ್ ಸ್ಲಾಟ್ ಕೊಟ್ಟಿರ್ತಾರೆ ನಮ್ಗೆ. ಸೊ ಅವ್ರು ನಮ್ಗೆ ಕೊಟ್ಟಿರೋದು 10 ಗಂಟೆ. ಸೊ ಅದು ಮುಗಿಸ್ಕೊಂಡು ಇವತ್ತು ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ನಮ್ಮ ಕಡೆ ಭರಮಪ್ಪನ ಹಬ್ಬ ಅಂತ ಮಾಡ್ತಾರೆ ರೀ. ಸೊ ಅದನ್ನು ಇವತ್ತು ಮಾಡಂತ ನಮ್ಮ ಮಮ್ಮಿ ಫೋನ್ ಹಚ್ಚಿ ನಂಗೆ ಹೇಳಿದಾರೆ. ಸೊ ಅದಕ್ಕಾಗಿ ಒಂದು ಸ್ವಲ್ಪ ದೀಪಾವಳಿ ಶಾಪಿಂಗ್ನೂ ಆಯಿತು. ಹಾಗೆ ಸಾಯಂಕಾಲ ಒಂದು ಇವೆಂಟ್ ಅದ, ಅದಕ್ಕೆ ನಾನು ಅಟೆಂಡ್ ಆಗಬೇಕು. ಸೊ ಎಲ್ಲ ಮಾಡೋಣ ರೀ, ಎಲ್ಲರೂ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್. ಸೊ ನಾ ಇಲ್ಲಿ ಅರ್ಜುನ್ಗೆ ಸೆರ್ಲಾಕ್ ಮಾಡ್ಲಿಕ್ಕತ್ತೇನೆ ರೀ. ಇದು ಹೋಮ್ ಮೇಡ್ ಸೆರ್ಲಾಕ್ ಅದ, ನಾನೇ ಮಾಡಿದ್ದೆ ಮನೆಯೊಳಗೆ. ಇದನ್ನು ನಾನು ಒಂದು ಸತಿ ಮಾಡಿ 15 ಡೇಸ್ ತನಕ ಸ್ಟೋರ್ ಮಾಡಿ ಇಡ್ಬೋದು. ಸೊ ಅವನಿಗೆ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ. ಆಲ್ರೆಡಿ 11 ಗಂಟೆ ಆಗಿ ಬಂದದ ರೀ. ಯಾಕಂದ್ರೆ ಅರ್ಜುನ್ ಸ್ವಲ್ಪ ಭಾಳ ಆಳತ್ತಿದ್ದ, ಅವ್ನು ರಮಿಸಿ ಆಮೇಲೆ ಕರ್ಕೊಂಡು ಹೊಂಟೇವ್ರಿ. ರುದ್ರ ಇಲ್ಲಿ ನೋಡು, ಎಲ್ಲಿ ಹೊಂಟೇವ್ ನಾವ? ಪೇರೆಂಟ್ಸ್ ಮೀಟಿಂಗ್. ನಿನ್ನ ರಿಸಲ್ಟ್ ಗೊತ್ತಾಗ್ತೈತಿ ಇವತ್ತು ಏನು ಮಾಡಿ ಅಂತೇಳಿ ಮಿಡ್ ಟರ್ಮ್ ಒಳಗೆ. ಅರ್ಜುನ್ ಹೇಳ್ತೀನಿ ನಿಮ್ಮ ಮ್ಯಾಮಿಗೆ ಬಡಿ. ಸೊ ರುದ್ರನ ಕ್ಲಾಸ್ ಒಳಗೆ ಎಲ್ಲ ಮಕ್ಕಳು ಎಷ್ಟು ಇನೋವೇಟಿವ್ ಆಗಿ ಎಲ್ಲ ಪಂಕ್ತಿನ ಡೆಕೋರೇಟ್ ಮಾಡಿದ್ದಾರೆ ನೋಡ್ರಿ. ನೋಡಿ ಭಾಳಷ್ಟು ಖುಷಿ ಆಯಿತು. ಇದೇನದಲ್ಲ, ಇದನ್ನ ರುದ್ರನ ಪೇಂಟ್ ಮಾಡಿದಾನ್ರಿ. ಇಲ್ಲಿ ರುದ್ರಂದ ಕಂಪ್ಲೇಂಟ್ ನಡೀತದ ರೀ. ಅವ ಭಾಳ ಮಾತಾಡ್ತಾನಂತ ಕ್ಲಾಸ್ ಒಳಗೆ, ಮ್ಯಾಮ್ ಹೇಳಿಕತ್ತಿದ್ರು. ರಿಸಲ್ಟ್ ಕೇಳಿದ ಮೇಲೆ ರುದ್ರ ಫ್ರೆಂಡ್ ಜೊತೆ ಆಟ ಆಡ್ಲಿಕ್ಕೆ ಹೋದ ರೀ. ಸೊ ದೀಪಾವಳಿ ಹಬ್ಬದ ಸಲುವಾಗಿ ಸ್ಕೂಲ್ ಒಳಗೆ ಫೆಸ್ಟ್ ಅದ, ಹೋಗಿ ವಿಸಿಟ್ ಮಾಡಿರಿ ಅಂತ ಮ್ಯಾಮ್ ಹೇಳಿದರು. ರುದ್ರ ಮಾಡಿದ ದಿಯಾನ ಮನೆಗೆ ತೊಗೊಂಡು ಪರ್ಮಿಷನ್ ಕೊಟ್ಟಿದ್ರಿ. ಇವತ್ತು ಹೆಂಗಿದ್ರು ಭರಮಪ್ಪನ ಹಬ್ಬ ಇತ್ತಲ್ಲ, ಅದನ್ನು ದಿಯಾನ ಹಚ್ಚಿದ್ರೆ ಆಯ್ತು ಅಂತೇಳಿ ತೊಗೊಂಡು ನಾವು ಮುಂದೆ ಏನು ಫೆಸ್ಟ್ ಇತ್ತಲ್ಲ ಅದು ನೋಡಲಿಕ್ಕೆ ಹೊರಟು ರೀ.
ನೋಡಿರಿ ಫ್ರೆಂಡ್ಸ್, ಸಣ್ಣ ಮಕ್ಕಳು ಎಷ್ಟು ಇನ್ನೋವೇಟಿವ್ ಆಗಿ ಇಯರಿಂಗ್ಸ್, ಕೀ ಚೈನ್ಸ್, ಬ್ಯಾಗ್ಸ್ ಮಾಡಿದ್ದಾರೆ, ಹ್ಯಾಂಡ್ ಬ್ಯಾಗ್ಸ್. ಇದು ವಾಲ್ ಪುಟ್ಟಿಂದ ದಿಯಾ ಸ್ಟ್ಯಾಂಡ್ಸ್ ಮಾಡಿದ್ದಾರೆ. ಸೊ ಕೆಲವೊಂದು ಮಕ್ಕಳು ಸ್ನ್ಯಾಕ್ಸ್ ಮಾಡಿ ಮಾರ್ಲಿಕ್ಕತ್ತಿದ್ರು. ಸೊ ಇವ್ರನ್ನೆಲ್ಲ ನೋಡಿ ತುಂಬ ಖುಷಿ ಆಯ್ತು ರೀ. ಮ್ಯಾಮ್ ಏನಂದರು? ರುದ್ರ ಜಾಸ್ತಿ ಮಾತಾಡ್ತಾನು. ಬೇರೆದವ್ರಿಗೆ ಕ್ವಶನ್ಸ್ ಕೇಳ್ರೂ ರುದ್ರನ ಆನ್ಸರ್ ಮಾಡ್ತಾನೆ ಇದ್ದ. ನೀ ಭಾಳ ಮಾತಾಡ್ತೀಯ ಅಂತ ಹೇಳಿದಾರೆ ಅವ್ರು. ಸೊ ಜಾಸ್ತಿ ಮಾತಾಡೋಂಗಿಲ್ಲ. ಸೊ ಫ್ರೆಂಡ್ಸ್, ರುದ್ರನ ಪಿ ಟಿ ಎಮ್ ಮುಗೀತು. ಸ್ಕೂಲೊಳಗೆ ಆ್ಯಕ್ಚುಲಿ 1 ಅವರ್ಕ್ಕಿಂತ ಜಾಸ್ತಿನ ಟೈಮ್ ತೊಗೋತ್ರಿ. ಅದಾದಮೇಲೆ ಈಗ ಸ್ವಲ್ಪ ಸಾಮಾನು ತೊಗೊಳಿತ್ತು ಮನೆಗೆ. ಇವತ್ತು ನಮ್ಮಲ್ಲಿ ಬ್ರಹ್ಮಪೂಜೆ ಅಂತ ಮಾಡ್ತಾರೆ ರೀ, ಭರಮಪ್ಪನ ಹಬ್ಬ ಅಂತೇಳಿ. ಸೊ ಅದಕ್ಕೆ ಸ್ವಲ್ಪ ಹೂವು ತೊಗೊಂಡು ನನ್ನ ಹಸ್ಬೆಂಡಲ್ಲಿ ಹೂವು ತೊಗೊಳ್ಲಿಕ್ಕತ್ತಾರ, ಅನ್ನಿಸ್ತಿರ್ಬೋದು ನಿಮಗೆ. ಸೊ ತೊಗೊಂಡೋಗಿ ಆಮೇಲೆ ಸಿಗ್ತೇನೆ ನಾನು. ದೀಪಾವಳಿ ಹಬ್ಬದ ಸಲುವಾಗಿ, ಧನ್ತೆರಸ್ ಸಲುವಾಗಿ ಈ ಕಸಬರ್ಗಿ ಎಲ್ಲ ಹೊರಗಡೆ ಇಟ್ಟಿದ್ರಿ ಅಲ್ಲಲ್ಲಿ ಸ್ಟೋರ್ ಒಳಗೆ. ಸ್ವೀಟ್ ಬಾಕ್ಸ್, ಆಮೇಲೆ ಭಾಂಡಿ ಸಾಮಾನು, ಗಿಫ್ಟ್ ರ್ಯಾಪ್ಗಳನ್ನ ಇಟ್ಟಿದ್ರಿ. ಇವತ್ತು ತೊಗೊಂಡ್ರೆ ಶುಭ ಅಂತ ಧನ್ತೆರಸ್ ದಿವಸ. ಅದಕ್ಕಾಗಿ ನಾವು 1-2 ಕಸಬರ್ಗಿ ಮತ್ತು ಕೆಲವೊಂದು ಸ್ವೀಟ್ಸ್ನ ಪರ್ಚೇಸ್ ಮಾಡಿದ್ವಿ ರೀ, ಯಾರಾದರೂ ಮನೆಗೆ ಬಂದ್ರೆ ಗಿಫ್ಟ್ ಕೊಡ್ಲಿಕ್ಕೆ. ಮಾರ್ಕೆಟಿಂದ ಮನೆಗೆ ಬಂದು ಟಯರ್ಡ್ ಆಗಿದ್ನಿ ರೀ. ಫ್ರೆಶನ್ ಅಪ್ ಆಗಿ ಆಮೇಲೆ ಆ ಹುಡುಗರಿಗೆಲ್ಲ ಊಟಕ್ಕೆ ಕೊಟ್ಟು ಅವ್ರೊಂದು ಸ್ವಲ್ಪ ರೆಸ್ಟ್ ಮಾಡ್ಲಿಕ್ಕೆ ಅವ್ರಿಗೆ ಮಲಸ್ದೆ ರೀ. 2 ಮಕ್ಕಳು ಮಲ್ಕೊಂಡಾರ. ಆಮೇಲೆ ಈಗ ನನ್ನ ಲಂಚ್ ಟೈಮ್, ನಾನು ಹೋಗಿ ಈಗ ಲಂಚ್ ಮಾಡ್ಬೇಕು ರೀ. ಮಧ್ಯಾಹ್ನ ಊಟ ಆದಮೇಲೆ ನಾನು ಒಂದು ಸ್ವಲ್ಪ ಟಯರ್ಡ್ ಆಗಿದ್ನಿ ರೀ. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದು ದೇವ್ರ ಮುಂದೆ ದೀಪ ಹಚ್ಚಿದೆ ರೀ. ಅಷ್ಟಕ್ಕೆ ಮಮ್ಮಿ ಫೋನ್ ಮಾಡಿ, ಇಲ್ಲ ಮನೆ ಅಂಗಳದಾಗ ಒಂದು ರಂಗೋಲಿ ತೆಗೆದು ದಕ್ಷಿಣ ದಿಕ್ಕಿದ ಕಡೆ ಒಂದು ದೀಪ ಹಚ್ಚಿಡು ಅಂತ ಅಂದ್ರಿ. ಸೊ ಹಿರಿಯರು ಏನು ಹೇಳಿದ್ರು ಒಳ್ಳೇದಕ್ಕೆ ಹೇಳ್ತಾರಂಥೇಳಿ ಮಮ್ಮಿ ಹೇಳಿದ ಕೆಲಸ ಇಲ್ಲಿ ಮಾಡ್ಲಿಕ್ಕತ್ತೀನಿ. ನಾ ಇದೆಲ್ಲ ಕೆಲಸ ಮಾಡೋ ಅಷ್ಟೊತ್ತೊಳಗೆ ನನ್ನ ಹಸ್ಬೆಂಡ್ ಭರಮಪ್ಪನ ಹಬ್ಬಕ್ಕೆ ಏನೇನು ಬೇಕು ಅದೆಲ್ಲ ತಯಾರಿ ಮಾಡ್ಲಿಕ್ಕತ್ತಿದ್ದರು ರೀ. ಸೊ ರಂಗೋಲಿ ಮೇಲೆ ದಕ್ಷಿಣ ದಿಕ್ಕ ಕಡೆ ಒಂದು ದೀಪ ಹಚ್ಚಿ ಆಮೇಲೆ ನಮಸ್ಕಾರ ಮಾಡಿ ನಾ ಒಳಗಡೆ ನೈವೇದ್ಯಕ್ಕಂತ ಬಂದೆ ರೀ. ನೈವೇದ್ಯಕ್ಕೆ ಇವತ್ತು ನಾನು ಶಿರಾ ಮಾಡ್ಲಿಕ್ಕತ್ತೇನೆ. ನಮ್ಮೂರ ಕಡೆ ಎಲ್ಲ ಹೋಳ್ಗೆ ಮಾಡ್ತಾರೆ, ಬಟ್ ನನಗಷ್ಟು ಕರೆಕ್ಟಾಗಿ ಮಾಡ್ಲಿಕ್ಕೆ ಬರಂಗೂ ಇಲ್ಲ. ಮತ್ತು ನಾನು ಒಬ್ಬಳೇ ಮಾಡೋದ್ರಿಂದ ಏನು ಈಸಿ ಆಗ್ತದೆ ಅದನ್ನ ಮಾಡಿದ್ರೆ ಸರಿ ಅಂತೇಳಿ ಶಿರಾ ಮಾಡ್ಲಿಕ್ಕತ್ತೇನೆ ರೀ. ಸೊ ಈ ಭರಮಪ್ಪನ ಹಬ್ಬ ಅನ್ನೋದು ಒಂದು ಕಟ್ಟಿಗೆ ಇಟ್ಟು ಪೂಜೆ ಮಾಡೋದಂತ ನಮ್ಮ ಆಯಿ ನಂಗೆ ಹೇಳ್ಕೊಡ್ತಿದ್ದಾಳೆ ರೀ. ನಾನು ಅದನ್ನ ಮುಂದುವರ್ಸ್ಕೊಂಡು ಬಂದೇನಿ. ಸೊ ಇದನ್ನು ಗಂಡ್ಮಕ್ಳು ಮಾಡ್ತಾರೆ. ಇದಾಗಿತ್ತು ನಮ್ಮ ಭರಮಪ್ಪನ ಹಬ್ಬ. ಸೊ ಇದಾದಮೇಲೆ ನಾವು ರುದ್ರ ಏನು ದಿಯೆ ಡೆಕೋರೇಟ್ ಮಾಡಿದ್ರೆ ಅದನ್ನೇ ಹಚ್ಚಿದ್ದೀವಿ ರೀ. ಸಿಗ್ತೀನಿ ನಾಳೆ ವ್ಲಾಗ್ ಒಳಗೆ. ಇವತ್ತಿಗೆ ಇಷ್ಟ ರೀ, ಬಾಯ್.